ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ದಿನಾಂಕ 20 ನವೆಂಬರ್ 2024 ಬುಧವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಅದೇನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಅಂದ್ರೆ ಕನಿಷ್ಠ ಪಕ್ಷ 100ಕ್ಕೆ 90ರಷ್ಟು ಶೇಕಡವಾದ ಜನ ಪ್ರಪಂಚದಲ್ಲಿ ಇರುವವರು ಏನ್ ಅನ್ಕೊಂತಾರೆ ಅಂದ್ರೆ, ನಾನು ಸಮಾಜದಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಎಲ್ಲರಿಗಿನ ವಿಭಿನ್ನ ಹಾಗೂ ವಿಶೇಷವಾದ ವ್ಯಕ್ತಿ ಆಗಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ಕೇವಲ ಕನಸು ಕಾಣೋದ್ರಿಂದ ಅದು ಸಫಲ ಆಗೋದಿಲ್ಲ. ಅದನ್ನು ನಾವೇನ್ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕಾದ್ರೆ ಬಹಳಷ್ಟು ಕಷ್ಟಗಳಿರ್ತವೆ. ಅದಕ್ಕೆ ಏನ್ ಮಾಡಬೇಕು ಅಂತೀರಾ? ಅದಕ್ಕೆ ನನ್ನ ಹತ್ರ ಇದೆ ಉಪಾಯ. ಅದೇನಂತೀರಾ? ನನ್ನ ಅನುಭವದ ಪ್ರಕಾರ ನಾವು ಯಾವುದಾದರೂ ಕೆಲಸ ಮಾಡುವಾಗ ನಮ್ಮ ಆದಾಯ ಹೆಚ್ಚಾದಂತೆಲ್ಲ ನಾವು ಏನ್ ಮಾಡಬೇಕು, ಅಹಂಕಾರಿ ಆಗಬಾರದು. ದುರಹಂಕಾರಿ ಆಗದೆ ನಾವು ಮೊದಲಿನಿಂದಲೂ ಹೇಗಿದ್ದೇವೋ ಹಾಗೆ ಇರಬೇಕು. ಒಂದು ವೇಳೆ ನಾವು ಯಾವುದಾದರೂ ಒಂದು ಕೆಲಸದಲ್ಲಿ ಅಥವಾ ಹುದ್ದೆಯಲ್ಲಿ ಸೇರಿಕೊಂಡಾಗ ನಮಗೆ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಅಧಿಕಾರದ ಒಳ್ಳೊಳ್ಳೆ ಹುದ್ದೆ ಅಥವಾ ಹೆಚ್ಚಿಗೆ ಆದಾಗ ನಾವು ಅಲ್ಪನಾಗಬಾರದು. ಅಂದ್ರೆ ನಾವು ಕೇವಲ ಅಥವಾ ಕೀಳ್ಮಟ್ಟಕ್ಕೆ ಇಳಿಬಾರದು ಅನ್ನೋದು ಸತ್ಯವಾದ ಮಾತು. ಹಾಗೇನೆ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ನಡೆಯಬೇಕಾದ್ರೆ ಅವಕಾಶಗಳು ನಮಗೆ ಆಗಾಗ ಹೆಚ್ಚೆಚ್ಚು ಬಂದಾಗ ನಾವು ಅವಿವೇಕಿಗಳ ಹಾಗೆ ಆಡದೆ ವಿವೇಕದಿಂದ ಇರಬೇಕಾಗುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅನುಕೂಲಗಳು ಬೇಡ ಎಂದರೂ ಬರ್ತಾ ಇದ್ದು ಹೆಚ್ಚಾದಂತೆಲ್ಲ ನಾವು ಯಾವುದೇ ಕಾರಣಕ್ಕೂ ಸೋಮಾರಿ ಆಗಲೇಬಾರದು. ಆಗಲೇನೆ ನಾವು ಎಲ್ಲರಿಗಿಂತ ವಿಶೇಷ ಮತ್ತು ವಿಭಿನ್ನ ವ್ಯಕ್ತಿಯಾಗಲು ಸಾಧ್ಯ. ಏನಂತೀರ? ಹಾಗಾಗಿ ನಾವು ಎತ್ತರಕ್ಕೆ ಬೆಳೆದಷ್ಟು ಏನ್ ಮಾಡಬೇಕು, ನಯ, ನಾಜೂಕು ಮತ್ತು ವಿನಯದಿಂದ ನಮ್ಮ ಮಾತು ಹಾಗೂ ನಾವು ಮಾಡುವ ಕರ್ತವ್ಯಗಳು ಸಹ ಸರಿಯಾಗಿರಬೇಕು. ಅದು ಸಮಾಜಕ್ಕೆ ಒಳಿತಾಗಬೇಕು ಮತ್ತೆ ದೇಶಕ್ಕೂ ಸಹ ಅದರಿಂದ ಉಪಯೋಗ ಆಗಬೇಕು. ಆ ರೀತಿ ಮಾಡಿದಾಗಲೇ ನಮಗೆ ಯಾರಾದರೂ ನಮ್ಮನ್ನ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಗುರುತಿಸ್ತಾರೆ. ನಿಮಗೆ ಉದಾಹರಣೆ ಹೇಳಬೇಕು ಅಂದ್ರೆ, ಮೊದಲನೇ ವ್ಯಕ್ತಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು. ಆಮೇಲೆ ವಿಶ್ವೇಶ್ವರಯ್ಯನವರು ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಅಬ್ದುಲ್ ಕಲಾಂ ಅಂತ ಹೇಳ್ಬೋದು. ಆ ಸಾಲಿನಲ್ಲಿ ಮೋದಿ ಅವರು ಸಹ ಸ್ವಲ್ಪ ಅಂದ್ರೆ ಆದಷ್ಟು ದೇಶ ಭಕ್ತಿಗೆ ಅವ್ರ ಕೈಲಾದಷ್ಟು ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ. ಧನ್ಯವಾದಗಳು.